ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಹಣ ಡಬಲ್ ಆಸೆಗೆ ಬಿದ್ದ ಸಾವಿರಾರು ಜನರನ್ನ ಯಾಮಾರಿಸಿ ಹಣದ ಸಮೇತ ಕಂಪನಿ ಮಾಲೀಕ ಪರಾರಿಯಾಗಿದ್ದಾನೆ. ಅತ್ತ ಪೊಲೀಸರಿಂದಲೂ ನ್ಯಾಯ ಸಿಗ್ತಿಲ್ಲ ಅಂತಿರೋ ಹೂಡಿಕೆದಾರರು ನ್ಯಾಯಕ್ಕಾಗಿ ರಾಜಭವನದ ಬಾಗಿಲು ತಟ್ಟಿದ್ದಾರೆ. ಅಷ್ಟಕ್ಕೂ ಯಾವುದೇ ಕಂಪನಿ ಏನಿತರ ಹಕೀಕತ್ತು ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಹಣದಾಸೆಗೆ ಬಿದ್ದ ಲಕ್ಷಾಂತರ ಜನರಿಗೆ 3 ನಾಮ. ಬಣ್ಣ ಬಣ್ಣದ ಮಾತು ನಂಬಿದವರಿಗೆ ಬಿತ್ತು ಉಂಡೆ ನಾಮ. ಇದು ಸಿಲಿಕಾನ್ ಸಿಟಿಯಲ್ಲಿ ನಡೆದಿರುವ ಮತ್ತೊಂದು ಹೈಟೆಕ್ ವಂಚನೆ ಕತೆ. 10 ತಿಂಗಳಲ್ಲಿ ಹಣ ಡಬಲ್ ಮಾಡಿಕೊಡ್ತೀವಿ ಅಂತ ಬಣ್ಣ ಬಣ್ಣದ ಮಾತುಗಳಿಂದ ನಂಬಿಸಿ ಲಕ್ಷಾಂತರ ಜನರನ್ನ ಯಾಮಾರಿಸಿದ ಕಂಪನಿಯ ಕರಾಳ ಮುಖ ಬಯಲು ಮಾಡ್ತಿರೋ ವರದಿ. ಹೀಗೆ ಲಕ್ಷಾಂತರ ಜನರನ್ನ ಯಾಮಾರಿಸಿದ ಕಂಪನಿ ಹೆಸರು ಯೂನಿಪೇ ಟು ಯು. ಈ ಕಂಪನಿ ಬಣ್ಣದ ಮಾತಿಗೆ ಮಾರು ಹೋಗಿ ಕರ್ನಾಟಕ ಒಂದರಲ್ಲೇ 60 ಲಕ್ಷಕ್ಕೂ ಅಧಿಕ ಮಂದಿ ಮೋಸ ಹೋಗಿದ್ದು ನ್ಯಾಯಕ್ಕಾಗಿ ಪೊಲೀಸ್ ಕಚೇರಿ ಅಲಿತಿದ್ದ. ಇಡೀ ವಂಚನೆ ಜಾಲದ ಮಾಸ್ಟರ್ ಮೈಂಡ್ ಕಂಪನಿಯ ಎಂಡಿ ಕಮ್ ಸಿಇಒ ಮುಗಂದನ್ ಜೇಮ್ಸ್. ಕೋಟ್ಯಂತರ ರೂಪಾಯಿ ಹೂಡಿಕೆ ಮಾಡಿಸಿಕೊಂಡು ದೇಶ ಬಿಟ್ಟು ದೂರದ ಮಲೇಷ್ಯಾದಲ್ಲಿ ಸೆಟಲ್ಡ್ ಆಗಿರೋ ಜೇಮ್ಸ್ ಕೆಫೆ ಡೇಯಲ್ಲಿ ಒಬ್ಬ ಸಾಮಾನ್ಯ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದಂತೆ. ಅಂದು ಡೆಲಿವರಿ ಬಾಯ್ ಇಂದು ಸಾವಿರಾರು ಕೋಟಿಯ ಒಡೆಯನಾಗಿ ಮೆರೀತಿದ್ದಾರಂತೆ. ಸದ್ಯ ಕಂಪನಿ ಕ್ಲೋಸ್ ಮಾಡಿ ಕೋಟ್ಯಂತರ ರೂಪಾಯಿ ಹಣದೊಂದಿಗೆ ಮುಗಂದನ್ ಜೇಮ್ಸ್ ಮಲೇಷ್ಯಾದಲ್ಲಿ ಸೆಟಲ್ಡ್ ಆಗಿ ಯಾರ ಸಂಪರ್ಕಕ್ಕೂ ಸಿಗದೆ ಐಷಾರಾಮಿ ಜೀವನ ನಡೆಸುತ್ತಿದ್ದಾನೆ. ಮಾಡಿದ್ದು 1.5 ಲಕ್ಷ ಫಸ್ಟ್ ನನ್ನ ಹೆಸರಲ್ಲಿ. ಆಮೇಲೆ ನನ್ನ ಹೆಂಡತಿ, ಮಕ್ಕಳು, ಹೆಣ್ಮಕ್ಳು, ನಮ್ಮ ಅಳಿಂದಿರು, ನಮ್ಮ ಈ ಕಡೆ ಮಾರತಳ್ಳಿ, ವರ್ತೂರು, ಕೊಂತೂರು ಅಲ್ಲೆಲ್ಲ ತುಂಬ ಜನ ತುಂಬ ರಿಚ್ ಇದ್ದಾರೆ. ಆಗ್ತಾನೆ ಸ್ವಲ್ಪ ಈ ಲ್ಯಾಂಡ್ಗಳಿಗೆಲ್ಲ ಒಂದು ಒಳ್ಳೆ ರೇಟ್ ಬಂದಿತ್ತು. ಲ್ಯಾಂಡ್ಸ್ ಎಲ್ಲ ಸೇಲ್ ಮಾಡಿದ್ರು. ಅವ್ರಿಗೆಲ್ಲ ಹೋಗಿ ಕರ್ಕೊಂಬಂದು ಆಫೀಸ್ಗೆ ನಾನೇನು ಅಲ್ಲೇ ಇದು ಮಾಡ್ತಾ ಇರಲಿಲ್ಲ. ಆಫೀಸ್ಗೆಲ್ಲ ಕರ್ಕೊಂಬಂದು ತೋರಿಸಿ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾ ಇದ್ದೆ. ನನ್ನ ಹತ್ರನೂ ಲ್ಯಾಪ್ಟಾಪ್ ಎಲ್ಲ ಇತ್ತು ಸರ್. ನಾನು ಸ್ವಲ್ಪ ಎಜುಕೇಷನ್ ಕಡಿಮೆ ಆದ್ರೂ ಲ್ಯಾಪ್ಟಾಪ್ ಆಪ್ರೇಟ್ ಮಾಡೋದೆಲ್ಲ ಕಲ್ತಿದ್ದೆ. ಹಾಗಾಗಿ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿಸ್ಬಿಟ್ಟು ಕಂಪ್ನಿ ಟೋಟಲಿ 26,000 ಕೋಟಿ ಟರ್ನ್ ಓವರ್ ಮಾಡಿ ಒಂದಷ್ಟು ಲೀಡರ್ಗಳಿದ್ರು. ತುಂಬ ಒಳ್ಳೊಳ್ಳೆ ಟಾಪ್ ಲೀಡರ್ಸ್, ದಿಲ್ಲಿಯವರು, ಅಸ್ಸಾಂ ಅವರು, ಬೆಂಗಳೂರವರು, ನಮ್ಮ ಎಸ್.ಎ. ಮೋಹನ್. 2009ರಲ್ಲಿ ದೇಶದಲ್ಲಿ ಮೊದಲು ಹೂಡಿಕೆ ಮಾಡಿಸಿಕೊಳ್ಳೋಕೆ ಮುಂದಾಗಿದ್ದ ಕಂಪನಿ ಕೇವಲ 3 ವರ್ಷದಲ್ಲಿ 16 ಕೋಟಿ ಹೂಡಿಕೆ ಮಾಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಈ ಯೂನಿಪೇ ಟು ಯು ಕಂಪನಿ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಭಾರತ ಸೇರಿದಂತೆ ಬಾಂಗ್ಲಾದೇಶ, ನೇಪಾಳ, ದುಬೈ, ಮಲೇಷ್ಯಾ, ಅಬುಧಾಬಿ ಹಾಗೂ ಮಾರಿಷಸ್ನಲ್ಲೂ ಕೂಡ ವ್ಯವಹಾರ ನಡೆಸುತ್ತಿದೆಯಂತೆ. ಈ ಕಂಪನಿಯಲ್ಲಿ ಹೂಡಿಕೆ ಮಾಡಿದವರ ಕಂಪ್ಲೀಟ್ ಲಿಸ್ಟ್ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಈಗಾಗಲೇ ಕಂಪನಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ರೂ ಕೂಡ ವಂಚಿಸಿದವರನ್ನ ಬಂಧಿಸೋ ಕೆಲಸ ಆಗಿಲ್ವಂತೆ. ಹೀಗಾಗಿ ಸಿಎಂ, ಗವರ್ನರ್ ಹಾಗೂ ಮಹಿಳಾ ಆಯೋಗಕ್ಕೂ ದೂರು ನೀಡಿದ್ದು ನ್ಯಾಯ ಕೊಡಿಸಿ ಅಂತ ಮನವಿ ಮಾಡ್ತಿದ್ದಾರೆ. ನೋಡಿದ್ರಲ್ಲ, ಕಷ್ಟಪಟ್ಟು ದುಡಿದ ಹಣವನ್ನ ಶಾರ್ಟ್ ಕಟ್ ನಲ್ಲಿ ಡಬಲ್ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಯೂನಿಪೇ ಟು ಯು ಕಂಪನಿ ಸಾಕ್ಷಿ. ಕೂಡಲೇ ಸರ್ಕಾರ ಮತ್ತು ಪೊಲೀಸರು ಎಚ್ಚೆತ್ತು ಮಲೇಷ್ಯಾದಲ್ಲಿ ಅಡಗಿ ಕೂತಿರುವ ಮುಗಂದನ್ ಜೇಮ್ಸ್ ತನ್ನ ಭಾರತಕ್ಕೆ ಕರೆತಂದು ಗ್ರಾಹಕರ ಹಣ ವಾಪಸ್ ಕೊಡಿಸಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.